ಮಾಡಲಾಗಿತ್ತು. ಹೀಗಾಗಿ ಐಟಿ ಅಧಿಕಾರಿಗಳು ಪಪ್ಪಿ ಬಂಗಲೆ ಮೇಲೆ ದಾಳಿ ನಡೆಸಿದರು. ಈ ವೇಳೆ ಪಪ್ಪಿ ಬಂಗಲೆಯ ಬಾತ್ರೂಮ್ನ ರಹಸ್ಯ ಲಾಕರ್ನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು. ಬಾತ್ರೂಮ್ ರಹಸ್ಯ ಲಾಕರ್ನಲ್ಲಿ ಹೊಸದಾಗಿ ಎಕ್ಸ್ಚೇಂಜ್ ಆದ 2,000 ಮುಖ ಬೆಲೆಯ 5.7 ಕೋಟಿ ರೂಪಾಯಿ ಹಣ ಪತ್ತೆಯಾಗಿತ್ತು. ಜೊತೆಗೆ 28 ಕೆಜಿ ಚಿನ್ನದ ಗಟ್ಟಿ, 4 ಕೆಜಿ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಆದ್ರೆ ಈ ಕೇಸ್ ಖುಲಾಸೆಯಾಗಿದೆ ಅಂತ ವೀರೇಂದ್ರ ಪಪ್ಪಿ ಪತ್ನಿ ಹೇಳ್ಕೊಂಡಿದ್ದಾರೆ. ಬೆಟ್ಟಿಂಗ್ ಕೇಸ್ನಲ್ಲಿ ಪಪ್ಪಿ ಅರೆಸ್ಟ್ ಆದ ಬೆನ್ನಲ್ಲೇ ಪತ್ನಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವೀರೇಂದ್ರ ಪತ್ನಿ ಬಂಧನವೇ ತಪ್ಪು ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಈ ವೇಳೆ ಹಳೆ ಕೇಸ್ನಲ್ಲಿ ಪತಿ ಖುಲಾಸೆಯಾಗಿದ್ದಾರೆ ಅಂತ ಪತ್ನಿ ಉಲ್ಲೇಖಿಸಿದ್ದಾರೆ. ಆದ್ರೆ ಆಗಸ್ಟ್ ನಲ್ಲಿ ನಡೆದ ಇಡಿ ದಾಳಿ ವೇಳೆ ಈ ಮೊದಲು 103 ಕೋಟಿ ಮೌಲ್ಯದ ವಾಹನಗಳು, 21 ಕೆಜಿ ಚಿನ್ನ ಪತ್ತೆಯಾಗಿತ್ತು. ಇದೀಗ ಗುರುವಾರ ಪಪ್ಪಿ ಬ್ಯಾಂಕ್ ಲಾಕರ್ ನಲ್ಲಿ 50 ಕೋಟಿ ಮೌಲ್ಯದ 44 ಕೆಜಿ ಚಿನ್ನ ಪತ್ತೆಯಾಗಿದೆ.